ಮೊದಲು ಯಾರಾದರೂ ನಮ್ಮ ಮುಂದೆ ಮಾತಾಡ್ತಿರೋದನ್ನು ಕಂಡಾಗ ಅಥವಾ ಯಾರಾದರೂ ಮಾತಾಡಬೇಕಾದ್ರೆ ಅವ್ರದ್ದು ಇನ್ನೇನು ಬಾಕಿ ಇಲ್ಲ ಅನ್ನುವಷ್ಟು ಹೇಳೋ ತನಕ ಸುಮ್ಮನಿರಬೇಕು, ಕೇಳಿಸ್ಕೊಳ್ಬೇಕು. ಆ ಕೇಳಿಸಿಕೊಳ್ಳುವುದರಿಂದ ನಮಗಾಗೋ ಲಾಭ ಇದೆಯಲ್ಲ, ನಿಮಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಗೊತ್ತೇನು? ಅವ್ರು ಏನು ಹೇಳೋಕೆ ಬಂದಿದ್ದಾರೆ, ಅದು ಒಳ್ಳೆಯದೋ ಕೆಟ್ಟದ್ದೋ ಅಥವಾ ಕೋಪದಲ್ಲೋ ಅಥವಾ ಸಂತೋಷದಲ್ಲೋ ಗೊತ್ತಿಲ್ಲ, ಕೇಳಿಸ್ಕೊಳ್ಳಿ. ಆಗಲೇ ನಿಮ್ಮ ಮೌನ ವೃದ್ಧಿ ಆಗೋದು, ಆ ಮೌನ ನಿಮಗೆ ನೆಮ್ಮದಿ ಕೊಡುವುದು, ಆ ಮೌನ ನಿಮಗೆ ಪ್ರಬುದ್ಧತೆಯನ್ನು ಕೊಡುವುದು, ಆ ಮೌನ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ತೂಕ ಕೊಡುತ್ತೆ. ಕೇಳಿಸ್ಕೊಳ್ಳಿ, ಮಧ್ಯೆ ಇಂಟ್ರಪ್ಟ್ ಮಾಡಬೇಡಿ, ಮಧ್ಯೆ ಬಾಯಿ ಹಾಕಬೇಡಿ. ಏನೋ ಕೆಲವು ತೀರಾ ಅನಿವಾರ್ಯ ಅಂದಾಗ ಒಂಚೂರು ಮಧ್ಯೆ ಬಾಯಿ ಹಾಕ್ಬಹುದೇನೋ, ಆದರೆ ಅದು ವಾದವಾಗಲಿ, ಚರ್ಚೆ ಆಗಲಿ, ಜಗಳವಾಗಲಿ, ಪ್ರೇಮದ ವಿಚಾರವಾಗಲಿ, ಕೋಪದ ವಿಚಾರವಾಗಲಿ, ಕೇಳಿಸ್ಕೊಳ್ಳಿ. ಈ ಜನ್ಮ ಸಿಕ್ಕಿರೋದು ಕೇಳಿಸ್ಕೊಳ್ಳೋಕೆ. ಅದಕ್ಕೆ ನಮಗೆ ಮುಖದ ಮೇಲೆ ಒಂದು ಬಾಯಿ, ಆ ಕಡೆ ಈ ಕಡೆ ಎರಡು ಕಿವಿ. ನಮಗೊಂದು ವೇಳೆ ಹೆಚ್ಚು ಮಾತಾಡಬೇಕು ಅನ್ನೋದಕ್ಕೆ ಈ ಜನ್ಮ ಸಿಕ್ಕಿದ್ರೆ ನಮಗೆ ಇಲ್ಲಿ ಒಂದು ಕಿವಿ ಇರ್ತಿತ್ತು, ಇಲ್ಲಿ ಎರಡು ಬಾಯಿ ಇರ್ತಿತ್ತು ಅಲ್ವಾ? ದೇವರು ನಮಗೆ ಕೇಳಿಸಿಕೊಳ್ಳೋಕೆ ಈ ಜನ್ಮ ಕೊಟ್ಟಿದ್ದಾನೆ. ಒಬ್ಬ ಗುರು ಪ್ರವಚನ ಮಾಡ್ತಾ ಇದ್ದಾನೆ. ಆ ಗುರು ನಿರರ್ಗಳವಾಗಿ 1 ಗಂಟೆ 2 ಗಂಟೆ ಪ್ರವಚನ ಮಾಡ್ತಿದ್ದಾನಲ್ವಾ? ಯೋಚನೆ ಮಾಡಿ, ಅವನು ತನ್ನ ಜೀವನದಲ್ಲಿ ಎಷ್ಟು ಸಮಯವನ್ನು ಬರೀ ಕೇಳಿಸ್ಕೊಂಡೇ ಕಳೆದಿರ್ತಾನೆ. ಹಾಗೆ ಅವನು ಕೇಳಿಸಿಕೊಂಡಿದ್ದರಿಂದ ಇವತ್ತು ಹೇಳೋ ಶಕ್ತಿ ಬಂತು. ಕೇಳಿಸಿಕೊಳ್ಳದೇ ಇದ್ದಿದ್ರೆ ಅವನು ಹೇಳೋ ಶಕ್ತಿಯನ್ನು ಪಡ್ಕೊಳ್ತಿರ್ಲಿಲ್ಲ. 2 ಕಿವಿ ಇದ್ದಾವೆ, 1 ಬಾಯಿ ಇದೆ ಅಂದರೆ 2 ಕಿವಿ ಇದ್ದಾವೆ, ಹೆಚ್ಚು ಕೇಳಿಸ್ಕೋ. 1 ಬಾಯಿ ಇದೆ, ಕಡಿಮೆ ಮಾತಾಡು. ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳುವ ಆ ಗುಣ ಇಲ್ಲಿಂದ ಶುರುವಾಗುತ್ತೆ. ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ. ಹೌದಾ, ಇಲ್ಲಿವರೆಗೂ ನಾನು ಯಾರಾದರೂ ಏನಾದರೂ ಹೇಳಬೇಕಾದ್ರೆ ಕೇಳಿಸಿಕೊಳ್ಳುವ ತಾಳ್ಮೆಯನ್ನು ತೋರಿದ್ದೀನ? ಅದಕ್ಕೆ ಮೇಯ್ನಾಗಿ ಅಡ್ಡಿ ಬರೋದು ನಮ್ಮ ಅಹಂಕಾರಗಳು. ನಾನೇ ಕೇಳಿಸ್ಕೊಳ್ಬೇಕು, ಮುಚ್ಚು ಬಾಯ್, ಮುಚ್ಚು ಬಾಯ್. ಅರೆ, ಒಂದು ಮಗು ಹೇಳ್ತಾ ಇರಲಿ ಅಥವಾ ವಯಸ್ಸಾದ ಅಜ್ಜಿ ತಾತ ಹೇಳ್ತಾ ಇರಲಿ, ನಿಮ್ಮದೇ ವಯಸ್ಸಿನವರು ಅಥವಾ ನಿಮಗಿಂತ ಕಡಿಮೆ ಅಥವಾ ನಿಮಗಿಂತ ಹೆಚ್ಚು ಯಾರಾದರೂ ಹೇಳ್ತಾ ಇರಲಿ, ಕೇಳಿಸ್ಕೊಳ್ಳಿ. ಕೇಳಿಸ್ಕೊಳ್ಳಿಕ್ಕೆ ಕಿವಿಗಳಿದ್ದಾವೆ, ಆ ಕಿವಿಗಳಿಗೆ ಯಾವ ಬಾಗಿಲೂ ಇಲ್ಲ. ಈಗ ಮಾತಾಡಬೇಕಾದ್ರೂ ಕೂಡ ಒಂದು ವೇಳೆ ಅಂದರೆ ನಾವು ಮಾತಾಡಬೇಕು ಅಂದರೆ ಎಷ್ಟು ಕಷ್ಟಪಡಬೇಕು, ಕೇಳಿಸ್ಕೊಳ್ಳಿಕ್ಕೆ ಅಷ್ಟು ಕಷ್ಟಪಡಬೇಕಾಗಿಲ್ಲ. ಈಗ ನಿಮ್ಮ ಕಿವಿಗೆ ಏನಾದರೂ ಬಾಗಿಲಿದಾವ, ಬಾಗಿಲು ತೆಗೆದು ಹೇಳಪ್ಪ ಅಂತ ಕೇಳಬೇಕಾ? ಇಲ್ಲ, ಬಾಗಿಲೇ ಇಲ್ಲ. ಕಿವಿ ಮುಚ್ಕೊಳ್ಳೋಕೆ ಅಂದರೆ ಕೈಯನ್ನು ಬಳಸಿ ಮುಚ್ಕೊಳ್ಳದೆ ಹೋದರೆ ಕಿವಿಗಳನ್ನು ಬೇರೆ ದಾರಿ ಇಲ್ಲ, ಸುಮ್ಮನೆ ಕೇಳಿಸ್ಕೊಳ್ಬೇಕಷ್ಟೇ. ಅಂದರೆ ತೆರೆದ ಬಾಗಿಲದು, ಅದಕ್ಕೆ ಡೋರೇ ಇಲ್ಲ ಕಿವಿಗೆ. ಅಂದರೆ ಕೇಳಿಸ್ಕೊ, ಸುಮ್ಮನೆ ಕೇಳಿಸ್ಕೊ ಅಂತ. ಆದರೆ ಮಾತಾಡಬೇಕಾದ್ರೆ ಹಂಗಲ್ಲ. ಮೊದಲು ಗಂಟ್ಲಿಂದ ಹೊರಗಡೆ ಬಂದು ಆಮೇಲೆ ಈ ಹಲ್ಲಿನ ಬಾಗಿಲನ್ನು ದಾಟಿ ಆಮೇಲೆ ತುಟಿಯ ಬಾಗಿಲನ್ನು ದಾಟಿ ಆಚೆ, ಅಂದರೆ 2 ಬಾಗಿಲು ದಾಟಬೇಕು. ಹಲ್ಲಿನ ಬಾಗಿಲು ಮತ್ತು ತುಟಿಯ ಬಾಗಿಲು, ಈ 2 ಬಾಗಿಲು ದಾಟ ಆಮೇಲೆ ಮಾತು ಆಚೆ ಬರಬೇಕು. ಕಿವಿ ಹಂಗಲ್ಲ, ನೀ ಕೇಳಿಸ್ಕೊ, ಸುಮ್ಮನೆ ಕೇಳಿಸ್ಕೊ ಅಂತ ಅಲ್ವಾ? ಹೆಂಗಿದೆ ಇದು? ಸೊ ಇನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಬೇಕಂದ್ರೆ ಮೊದಲು ಕೇಳಿಸ್ಕೊಳ್ಬೇಕು, ಸುಮ್ಮನೆ ಮಾತಾಡ್ತಾ ಹೋಗಬಾರ್ದು. ಬಾಯಿ ತಪ್ಪಿ ಆಡಿದ ಮಾತುಗಳಿದ್ದಾವಲ್ಲ ಎಂದು ಸರಿ ಮಾಡಲಾಗದ ದುರಂತವನ್ನು, ನಷ್ಟಗಳನ್ನು ಮಾಡಿಬಿಡ್ತಾವೆ. ಅದಕ್ಕೆ ದೊಡ್ಡವರು ಹೇಳುತ್ತಾರೆ, ಆಡದೇ ಇರುವ ಮಾತುಗಳಿಗೆ ನೀವು ಮಾಲೀಕರು, ಆದರೆ ಈಗಾಗಲೇ ಆಡಿರುವ ಮಾತುಗಳಿಗೆ ನೀವು ಗುಲಾಮರು ಅಂತ. ಈಗಾಗಲೇ ಬಾಯಿ ತಪ್ಪೇನೋ ಹೊಲಸು ಶಬ್ದ ಬಳಸಿಬಿಟ್ಟಿದ್ದೀರಿ, ಅಮ್ಮ, ಅಕ್ಕ, ಅದು ಇದು ಏನೇನೋ ಹೊಲಸು ಬಳಸಿಬಿಟ್ಟಿದ್ದೀರಿ, ಅದಾಗೋಯ್ತು. ಅದಕ್ಕೆ ನೀವೀಗ ಗುಲಾಮರು. ಅಯ್ಯೋ ತಪ್ಪಾಯ್ತು ಸರ್, ತಪ್ಪಾಯ್ತು ಕಾರಣ ಅಂತ ಕೇಳ್ಕೊಂಡ್ರು. ಏನು ಆಡ್ಬಿಟ್ರೋ ಅದು ತನ್ನ ಫಲವನ್ನು ಕೊಟ್ಟೇ ಕೊಡುತ್ತೆ. ಆದರೆ ಇನ್ನೂ ಯಾವ ಮಾತನ್ನು ಆಡಿಲ್ಲವೋ ಅದಕ್ಕೆ ನೀವು ಓನರ್. ನಿಮಗೆ ಬೇಕಂದ್ರೆ ಆಡ್ಬೋದು, ಇಲ್ಲಾಂದ್ರೆ ಒಳಗಡೆ ಇಟ್ಕೊಳ್ಬೋದು. ಏನು ಮಾತಾಡಬೇಕು ಅನ್ನೋದನ್ನು ನೀವು ನಿರ್ಧರಿಸಬಹುದು, ಯಾಕಂದ್ರೆ ಇವರ ಓನರ್. ಆದರೆ ಯಾವ ಮಾತನ್ನು ನೀವು ಆಡ್ಬಿಟ್ಟಿದ್ದೀರೋ ಅದಕ್ಕೆ ನೀವು ಗುಲಾಮರು. ಅದು ಹೇಳ್ದಂಗೆ ನೀವು ಕೇಳಬೇಕು.
ಆಡದಿರುವ ಮಾತುಗಳಿಗೆ ನೀವು ಓನರ್, ಆಡಿರುವ ಮಾತುಗಳಿಗೆ ನೀವು ಗುಲಾಮ. ಇದಕ್ಕೆ ಒಂದು ಕತೆ ಹೇಳ್ತಾರೆ. ಒಬ್ಬ ಹಳ್ಳಿಯಿಂದ ಪಟ್ಟಣಕ್ಕೆ ಬಂದಂತೆ. ಈ ಹಳ್ಳಿ ಕಡೆ ಎಲ್ಲ ಈ ಹೊಂಗೆ ಕಡ್ಡಿಯಲ್ಲಿ ಬೇವಿನ ಕಡ್ಡಿಯಲ್ಲಿ ಹಲ್ಲುಜ್ಜೋದು ಒಂದು ರೂಢಿ ಪಾಪ ಹಳ್ಳಿ ಜನಕ್ಕೆ. ಆತ ಒಬ್ಬ ಹಳ್ಳಿಯವನು ಪಟ್ಟಣಕ್ಕೆ ಬಂದ, ಒಬ್ಬ ಸಂಬಂಧಿಕರ ಮನೆಗೆ ಬಂದ. ಬೆಳಗ್ಗೆ ಎದ್ದ, ಹಲ್ಲುಜ್ಜಬೇಕು, ಬ್ರಷು ಪೇಸ್ಟು ಪಾಪ ಅವನಿಗೆ ಗೊತ್ತೇ ಇಲ್ಲ. ಅವನು ಮನೆಯವರನ್ನು ಕೇಳ್ದ, ಅಲ್ಲ ಇಲ್ಲಿ ಹಲ್ಲುಜ್ಜಲಿಕ್ಕೆ ಹೊಂಗೆ ಕಡ್ಡಿ ಅಥವಾ ಬೇವಿನ ಕಡ್ಡಿ ಸಿಗ್ತಾವ ಅಂತ ಕೇಳ್ದ. ಅವರು ಹೇಳಿದ್ರು, ಇಲ್ಲಿ ಹೊಂಗೆ ಕಡ್ಡಿ ಬೇವಿನ ಕಡ್ಡಿ ಸಿಗಲ್ಲ, ಬ್ರಷು ಪೇಸ್ಟ್ ಇದೆ, ನೀವು ಅದರಲ್ಲಿ ಹೊಜ್ಜಿಕೊಳ್ಬೇಕು. ಅವನು ಪೇಸ್ಟ್ ಕೈಗೆ ತಗೊಂಡ. ಅವ್ರು ಹೇಳಿದ್ರಲ್ಲ ಬ್ರಷ್ಗೆ ಪೇಸ್ಟ್ ಹಾಕ್ಕೊಂಡು ಹಲ್ಲುಜ್ಜಬೇಕು ಅಂತ. ಇವನು ಪೇಸ್ಟ್ ಕೈಗೆ ತಗೊಂಡು ಅಮುಕ್ಬಿಟ್ಟ. ಏನು ಒಂದು ಅಡಿ ಉದ್ದ ಬಂದುಬಿಡ್ತದು ಪೇಸ್ಟು. ಅಯ್ಯೋ ಇಷ್ಟೊಂದು ಬಂದುಬಿಡ್ತಲ್ಲ. ಆವಾಗ ಮನೆಯವರನ್ನು ಮತ್ತೆ ಕೇಳ್ದ, ಅಲ್ಲ ಪೇಸ್ಟು ತುಂಬ ಇಸುಕಿಬಿಟ್ಟೆ, ಒಂದು ಅಡಿಯಷ್ಟು ಆಚೆ ಬಂದುಬಿಡ್ತು, ಇದನ್ನು ಒಳಗಡೆ ಹಾಕ್ಲಿಕ್ಕೆ ಏನಾದರೂ ಮಾರ್ಗ ಇದೆಯಾ ಅಂತ ಕೇಳ್ದ. ಅವ್ರು ಹೇಳಿದ್ರು, ಒಮ್ಮೆ ಅದು ಹೊರಗಡೆ ಬಂದಮೇಲೆ ಒಳಗಡೆ ಹಾಕ್ಲಿಕ್ಕೆ ಯಾವ ಮಾರ್ಗವೂ ಇಲ್ಲ ಅಂತ. ಬದುಕು ಹಾಗೆ. ನಾವು ಆಡಿದ ಮಾತುಗಳಿದ್ದಾವಲ್ಲ, ಅವು ಹೊರಗಡೆ ಹಾಕೋತಕ್ಕ ಒಂಥರ ಪೇಸ್ಟ್ ಇಸುಕದಂಗೆ. ಹೊರಗಡೆ ಪೇಸ್ಟ್ ಇಸುಕಬೇಕಾದ್ರೆ ನಮಗೆ ಎಷ್ಟು ಬೇಕು ಅನ್ನೋ ಎಚ್ಚರ ಇರಬೇಕು. ಅದು ಆಯತಪ್ಪಿ ಆಚೆ ಬಂದುಬಿಡ್ತೋ ಮತ್ತು ಒಳಗಡೆ ಹಾಕ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಒಳ್ಳೆಯ ಮಾತುಗಳು ಬಹಳ ಮುಖ್ಯವಾಗುತ್ತವೆ ಅಲ್ವಾ? ಹಾಗಾಗಿ ಒಳ್ಳೆಯ ಮಾತುಗಳನ್ನು ಆಡಬೇಕು ಅಂದರೆ ಸ್ವಲ್ಪ ಕೇಳಿಸಿಕೊಳ್ಳೋ ತಾಳ್ಮೆ ಇರಬೇಕು. ಯಾರು ಹೆಚ್ಚು ಕೇಳಿಸಿಕೊಳ್ತಾನೋ ಅವನಿಂದ ಒಳ್ಳೆ ಮಾತುಗಳೇ ಆಚೆ ಬರ್ತವೆ. ಯಾರಿಗೆ ಒಳ್ಳೆ ವಿಚಾರಗಳನ್ನು ಕೇಳಿಸಿಕೊಳ್ಳುವ ವ್ಯವಧಾನವೇ ಇಲ್ವೋ ಅವನಿಂದ ಒಳ್ಳೆಯದಾದರೂ ಆಚೆ ಬರುವುದು ಹೇಗೆ ಅಲ್ವಾ? ನೀವು ಮಿಕ್ಸಿ ಒಳಗಡೆ ಹಣ್ಣನ್ನು ತುಂಬಿ ಮಿಕ್ಸಿ ಆನ್ ಮಾಡಿ ಆಮೇಲೆ ನೀವು ಮಿಕ್ಸಿ ಆ ಜಾರ್ ಒಳಗಡೆ ಇರೋ ಹಣ್ಣಿನ ರಸವನ್ನು ಲೋಟಕ್ಕೆ ಬಿಟ್ಕೊಂಡು ಕುಡಿಬೋದು. ನೀವು ಜಾರ್ ಒಳಗಡೆ ಹಣ್ಣನ್ನೇ ಹಾಕಿಲ್ಲ ಅಂದರೆ ರಸ ಬರೋದು ಹೇಗೆ? ಹಾಗೆ ನೀವು ಒಳ್ಳೆಯದನ್ನು ಕೇಳಿಲ್ಲ ಅಂದರೆ ಒಳ್ಳೇದು ಸಿಗುವುದು ಹೇಗೆ ಅಂತ. ಇದು ಮೊದಲನೇ ಗುಣ, ಅಂದರೆ ಕೇಳಿಸಿಕೊಳ್ಳುವ ತಾಳ್ಮೆ ಬೆಳೆಸ್ಕೊಳ್ಳಿ. ನಾನು ಈ ಸಮಯದಲ್ಲಿ ಏನು ಹೇಳ್ತಾ ಇದ್ನಲ್ಲ, ದಯವಿಟ್ಟು ನಿಮ್ಮ ಮಕ್ಕಳಿಗೂ ನಿಮಗೂ ನಿಮ್ಮ ಮನೆಯವ್ರಿಗೆ ಎಲ್ರಿಗೂ ಅದನ್ನು ಹೇಳಿ. ನಾವೆಲ್ಲ ಮನೇಲಿ ಒಂದು ನಿಯಮ ಪಾಲಿಸೋಣ. ಒಬ್ಬರು ಮಾತಾಡಬೇಕಾದ್ರೆ ಇನ್ನು ಮಿಕ್ದವರೆಲ್ಲ ಸೈಲೆಂಟಾಗಿ ಕೇಳೋಣ. ಹಾಗೆ ಸಮಾಧಾನವಾಗಿ ಎಲ್ಲರದ್ದು ಕೇಳಿಸಿಕೊಂಡಾದ್ಮೇಲೆ ಯಾವುದು ಸರಿ ಅಂತ ನಿಮ್ಗೆ ಅರಿವಿಗೆ ಬರುತ್ತೆ. ಇಲ್ಲ ಅವರು ಅರ್ಧ ಹೇಳಿರ್ತಾರೆ, ಇನ್ನೊಬ್ಬ ಯಾರೋ ಶುರು ಮಾಡೋದು, ಅವನ ಅರ್ಧ ಹೇಳಿರ್ತಾನೆ, ಇನ್ನೊಬ್ಬ ಯಾರೋ ಶುರು ಮಾಡೋದು. ಯಾರ ತಲೆಯಲ್ಲಿ ಎಷ್ಟು ಶ್ರೇಷ್ಠ ಯೋಚನೆಗಳಿದ್ದಾವೆ ಮತ್ತು ಆ ಯೋಚನೆಗಳು ಹೊರಗಡೆ ಬಂದಾಗ ನೀವು ಅದನ್ನು ಕೇಳಿಸಿಕೊಳ್ಳುವ ತಾಳ್ಮೆನೇ ತೋರಿಸಲಿಲ್ಲ ಅಂದರೆ ಶ್ರೇಷ್ಠ ವ್ಯಕ್ತಿತ್ವಗಳು, ಶ್ರೇಷ್ಠ ಆಲೋಚನೆಗಳೆಲ್ಲ ವ್ಯರ್ಥ ಆಗಿಬಿಡ್ತವೆ. ಒಂದು ಎರಡನೇದು